ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲಿ ಸತ್ತು ಮಾವು ಪೌಡರ್ ಮಾಡುವ ವಿಧಾನವನ್ನು ನೋಡೋಣ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಸತ್ತು ಮಾವು ಪೌಡರ್ ನಾನು ನನ್ನ ಮಕ್ಕಳಿಗೆ 8 ತಿಂಗಳಿನ ಮಗುವಿನಿಂದನೂ ಕೂಡ ನನ್ನ ಅವಳಿ ಜವಳಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ದೊಡ್ಡವರು ಕೂಡ ತಗೊಳ್ಬಹುದು. ಬೆಳಗಿನ ಟೈಮ್ನಲ್ಲಿ ಆದಷ್ಟು ಗಂಜಿಯ ರೀತಿಯಲ್ಲಿ ಹಾಲಿನೊಂದಿಗೆ ಕೂಡ ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿ ಕೊಡಬಹುದು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಮಕ್ಕಳಿಗೆ ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಇದು ತೂಕ ಹೆಚ್ಚಿಸುವಲ್ಲಿ ತುಂಬ ಉಪಯುಕ್ತವಾಯಿತು ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಗ್ಲಾಸ್ ಅಳತೆಗೆ ಇಟ್ಕೊಂಡಿದ್ದೀನಿ. ಒಂದು 150 ಗ್ರಾಮಿಂದ 200 ಗ್ರಾಮ್ ಬರುತ್ತೆ ಆ ಗ್ಲಾಸು. ಅದರಲ್ಲಿ 1 ಕಪ್ನಷ್ಟು ಸೋಯಾಬೀನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಬಾರ್ಲಿ ಅಕ್ಕಿನ 1 ಕಪ್ನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಲೈಟಾಗಿ ನಾವು ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಟ್ಕೊಳ್ಳೋಣ. ನೆಕ್ಸ್ಟು 1 ಕಪ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಕಪ್ಪು ಕಡಲೆಕಾಳು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕಿರುವ ಎಲ್ಲ ಕಾಳುಗಳು ಆಗಿರೋದ್ರಿಂದ ಇದನ್ನು ಬೆಳಗಿನ ಟೈಮ್ನಲ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಕಪ್ಪು ಉದ್ದಿನ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕಪ್ಪು ಉದ್ದಿನ ಕಾಳು ಬಂದ್ಬಿಟ್ಟು ನಮಗೆ ಕೈ ಕಾಲು ಮೂಳೆಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಉಪಯುಕ್ತ ಫ್ರೆಂಡ್ಸ್. ನಾನು 1 ಗ್ಲಾಸ್ನಷ್ಟು ಹುರುಳಿಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ, ತೆಗೆದಿಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರುತ್ತೆ ನಾವು ಹುರಿತಾ ಇರಬೇಕಾದ್ರೇ. ಈಗ ನಾವು ಹೆಸರು ಕಾಳನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಂಡಾಯಿತು. ಒಂದು 100 ಗ್ರಾಮಷ್ಟು ಬಾದಾಮನ್ನ ತಗೊಳ್ಳೋಣ. ಒಂದು 100 ಗ್ರಾಮಷ್ಟು ಗೋಡಂಬಿಯನ್ನು ತಗೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 100 ಗ್ರಾಮಷ್ಟು ಪಿಸ್ತಾನ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ದೊಡ್ಡ ಇದರಲ್ಲಿ ಹಾಕಿ ತಣ್ಣಗೆ ಆಗಬೇಕು. ಅದು ನಾವು ಹುರಿದಿರೋದೆಲ್ಲನೂ. ಇದಕ್ಕೆ ಒಂದು 50 ಗ್ರಾಮಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಾವು ಕಾಳುಗಳನ್ನೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಈ ಒಣಶುಂಠಿ ಪೌಡರ್ನ ಸೇರಿಸ್ಕೊಳ್ಳೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಉಪಯುಕ್ತ ಫ್ರೆಂಡ್ಸ್. ಈಗ ನಾವು ಎಲ್ಲ ಹುರ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ನಾನು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿರೋದ್ರಿಂದ ಫ್ಲೋರ್ ಮಿಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಬರ್ತೀನಿ. ನೀವು ಪ್ರಮಾಣ ಕಮ್ಮಿ ತೊಗೊಂಡ್ರೆ ಮನೇಲೇ ಕೂಡ ನೀವು ಮಿಕ್ಸರ್ ಜಾರ್ನಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೋದು. ಒಂದು ಸರಿ ರುಬ್ಬಿದ್ಮೇಲೆ ಒಂದು ಟೈಟ್ ಸ್ವಲ್ಪ ಹಾರ ಹಾಕ್ಬಿಟ್ಟು ತಣ್ಣಗಾದಮೇಲೆ ಒಂದು ಟೈಟ್ ಈ ಥರ ಕಂಟೈನರ್ನಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲಾಂದರೆ ನೀವು ಸಿಲ್ವರ್ ಪಾತ್ರೆ ಇದ್ದರೂ ಕೂಡ ಅದರಲ್ಲೂ ಕೂಡ ಟೈಟಾಗಿ ಒಂದು ಮುಚ್ಚಿಟ್ಕೊಳ್ಬಹುದು. ನಾನೀಗ ನನ್ನ ಮಕ್ಕಳಿಗೆ 5 ವರ್ಷ ಆಯಿತು. ನಮ್ಮ ಮನೇಲಿ ಎಲ್ಲರೂ ಕೂಡ ಈಗ ಗಂಜಿನ ನಾನು ಮಾಡಿ ಕುಡಿತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಕೊಡಿ. ನೀವು ಕೂಡ ಒಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲ್ತಿ ಲಿಂಗಿ ಚಾನಲ್. ಇನ್ನೊಂದು ಸೂಪರ್ ಆಗಿರುವಂತಹ ಆರೋಗ್ಯಕರವಾದಂತಹ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.